ನೆನ್ನೆ ತಾನೇ ಕಂಗುವ ಅಂತ ಹೇಳ್ಬಿಟ್ಟು ಒಂದು ರಾಡ್ ಫಿಲಮ್ ಆದಮೇಲೆ ಗೋವಾಗೆ ಹೋಗಿದ್ದ ನಾನು ಅದರಿಂದ ಆಚೆ ಕಡೆ ಬರೋಕ್ಕೆ ಶಿವರಾಜ್ ಕುಮಾರ್ ಅವ್ರದ್ದು ಭೈರತಿ ರಣಗಲ್ ಫಿಲಮ್ನ ನೋಡಕ್ಕೆ ಹೋಗಿದ್ದೆ ಗುರು. ಈ ಮೂವಿ ಬಂದ್ಬಿಟ್ಟು ಶಿವಣ್ಣ ಅವ್ರದ್ದು ಮಪ್ತಿ ಮೂವಿಯ ಪ್ರೀಕ್ವೆಲ್ ಗುರು. ಆ ಮಪ್ತಿ ಮೂವಿಯಲ್ಲೇ ಭೈರತಿ ರಣಗಲ್ಲು ಯಾಕೆ ಅಷ್ಟೊಂದು ವೈಲೆಂಟ್ ಆಗಿರ್ತಾನೆ, ಅವ್ನ ಬ್ಯಾಕ್ ಸ್ಟೋರಿ ಅನ್ನೋದೇ ಸ್ಟೋರಿ ಗುರು. ಇನ್ನು ಮೂವಿ ಬಗ್ಗೆ ಜಾಸ್ತಿ ಹೇಳಕ್ ಹೋದ್ರೆ ಅದು ಸ್ಪಾಯ್ಲರ್ ಆಗಿಬಿಡುತ್ತೆ ಗುರು. ದಯವಿಟ್ಟು ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟು ನೋಡಿ ಗುರು. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರು ಮತ್ತೆ ನರ್ತನ್ ಅವರು ಪೈಸಾ ವಸೂಲ್ ಫಿಲಮ್ನ ನಮಗೆ ಕೊಟ್ಟವ್ರೆ ಗುರು. ಈ ಮೂವಿಯಲ್ಲೇ ನನಗೆ ಇಷ್ಟ ಆಗಿದ್ದೇನೆಂದರೆ ಹಳೆ ಮೂವಿಯಲ್ಲಿ ಇದ್ದಂಥ ಕಾಮಿಡಿ ಟ್ರ್ಯಾಕು ಸೈಡ್ ಟ್ರ್ಯಾಕು ಯಾವುದು ಇಲ್ದಿರ ಡೈರೆಕ್ಟಾಗಿ ಮೂವಿನ ಯಾವ ರೀತಿ ತೋರ್ಸಕ್ಕೆ ಕೊಟ್ಟಿದ್ದಾರೋ ಅದನ್ನು ತೋರಿಸ್ಬಿಟ್ಟು ಬಿಟ್ಟವ್ರೆ ಗುರು. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಶಿವಣ್ಣನ ನೋಡೋಕ್ಕೆ ಒಂಥರ ಕಣ್ಣಿಗೆ ಹಬ್ಬನೇ ಗುರು. ಅದರಲ್ಲೂ ನನಗೆ ಇಂಟರ್ವೆಲ್ ಫೈಟು ಒಂಥರ ಪರ್ಸ್ನಲ್ ಫೇವ್ರೇಟ್ ಆಗೋಯ್ತು ಗುರು. ರವಿ ಬಸ್ರೂರ್ ಅವರು ಅವ್ರ ಬ್ಯಾಕ್ಗ್ರೌಂಡ್ ಸ್ಕೋರಿಂದ ಫಿಲಮ್ನ ಇನ್ನೂ ಇಂಟ್ರೆಸ್ಟ್ ಆಗಿ ತಗೊಂಡೋಗಿದ್ದಾರೆ ಗುರು. ಇನ್ನು ನಮ್ಮ ರುಕ್ಕು ಅಕ್ಕನ್ಗೆ ಯಾವುದೇ ರೀತಿ ಇಂಪಾರ್ಟೆನ್ಸ್ ಇಲ್ಲ ಗುರು. ಏನೋ ಹೀರೋಯಿನ್ ಇರಬೇಕು ಅಂತ ಹೇಳ್ಬಿಟ್ಟು ಇದ್ದಾರೆ, ಬಟ್ ಇರೋದ್ರಲ್ಲೇ ಪರವಾಗಿಲ್ಲ ಗುರು. ಮೂವಿ ಸ್ಟಾರ್ಟಿಂಗು ಒಂಥರ ಸ್ಲೋ ಆಗಿದ್ರು ಮುಂದೆ ಬರ್ತಾ 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 ಹಂಗೆ ಒಂಥರ ಸ್ಲೋ ಪಾಯ್ಸನ್ ಥರ ಹತ್ತುತ್ತೆ ಗುರು ನೋಡೋರಿಗೆ. ಬಟ್ ಕ್ಲೈಮ್ಯಾಕ್ಸ್ ಅಂತೂ ಮೂವಿಗೆ ಹೈಲೈಟ್ ಗುರು. ಡೈರೆಕ್ಟರ್ ನರ್ತನ್ ಅವರು ಸ್ವಲ್ಪ ಗ್ಯಾಪ್ ತಗೊಂಡು ಇಂಥ ಒಳ್ಳೆ ಸಬ್ಜೆಕ್ಟ್ನ ತಗೊಬಂದಿರೋದು ನಮ್ಮಂಥ ಪ್ರೇಕ್ಷಕರಿಗೆ ಸಖತ್ ಐ ಬಂತು ಗುರು. ಅದರಲ್ಲೂ ಶಿವಣ್ಣ ಅವರು ಇವ್ರ ಡೈರೆಕ್ಷನಲ್ಲೇ ಸಖತ್ತಾಗಿ ಸೆಟ್ ಆಗಿಬಿಟ್ರು ಗುರು. ಶಿವಣ್ಣ ಅವ್ರಿಗೆ ಇಷ್ಟೊಂದು ಏಜ್ ಆದ್ರೂ ಆ ಲಾಂಗ್ ಹಿಡಿಯೋ ಗ್ರಿಪ್ ಅಂತೂ ಒಂಚೂರು ಕೂಡ ಕಮ್ಮಿ ಆಗಿಲ್ಲ ಗುರು. ಅದನ್ನು ನೋಡೋಕ್ಕೆ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ಶಿವಣ್ಣ ಅವರು ಈ ವೀಕೆಂಡ್ಗೆ ಅವ್ರ ಫ್ಯಾನ್ಸ್ಗೆಲ್ಲ ಬಾಡೂಟ ಹಾಕಿರೋದಂತೂ ಪಕ್ಕ ಗುರು. ದಯವಿಟ್ಟು ಹೋಗ್ಬಿಟ್ಟು ಫಿಲಮ್ನ ನೋಡ್ರಿ, ಯಾವುದೇ ಡೌಟ್ ಇಟ್ಕೋಬೇಡ್ರಿ. ನಾನು ಶಿವಣ್ಣ ಅವ್ರಿಗೆ ಹೇಳೋದು ಇಷ್ಟೇ, ಗ್ಯಾಪ್ ತೊಗೊಂಡಾದರೂ ಪರವಾಗಿಲ್ಲ, ಒಳ್ಳೆ ಮೂವಿಯಿಂದ ಬನ್ರಿ ಶಿವಣ್ಣ. ಬಟ್ ಕಬ್ಜಾ ಅಂತ ರಾಡ್ ಮೂವಿಗಳನ್ನ ಮಾತ್ರ ತಗೊಬರ್ಬೇಡ್ರಿ, ಅಷ್ಟೇ ನಾನು ಹೇಳೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಕ್ಕೆ ಹೇಳಿ. ನಿಮ್ಗೆ ಗಂಟೆ ಏನು ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.